ಮೇಲೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಹೊಸ ಆದೇಶ ಜಾರಿಗೊಳಿಸಿದ ಸಂಚಾರ ಸಾರಿಗೆ ಇಲಾಖೆ. ನಮಸ್ಕಾರ ಸ್ನೇಹಿತರೆ, ಕೇಂದ್ರ ಸಂಚಾರ ಸಾರಿಗೆ ಇಲಾಖೆಯು ಡ್ರೈವಿಂಗ್ ಲೈಸೆನ್ಸ್ ಪಡೆಯುವುದನ್ನು ಮತ್ತಷ್ಟು ಸರಳಗೊಳಿಸಲು ತುಂಬಾ ವೇಗವಾಗಿ ಕೆಲಸ ಮಾಡುತ್ತಿದೆ. ಈಗ ನೀವು ನಿಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲಿ ಬೇಕಾದರೂ ಚಾಲನಾ ಪರವಾನಗಿಗಾಗಿ ಅರ್ಜಿ ಸಲ್ಲಿಸಬಹುದು. ಅದರಲ್ಲೂ ಶಾಶ್ವತ ಡ್ರೈವಿಂಗ್ ಲೈಸೆನ್ಸ್, ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಜನರು ಆರ್ಟಿಒ ಕಚೇರಿಗೆ ಭೇಟಿ ನೀಡಬೇಕಿಲ್ಲ. ಯಾಕೆಂದರೆ ಈಗ ಚಾಲನಾ ಪರವಾನಗಿ ಮಾಡುವ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಬಗ್ಗೆ ಸಾರಿಗೆ ಇಲಾಖೆ ತಾತ್ಕಾಲಿಕ ವಿಳಾಸದ ಆಧಾರದ ಮೇಲೆ ಶಾಶ್ವತ ಡಿಎಲ್ ಮಾಡಿಸಬಹುದು. ಅದು ಪೋಸ್ಟ್ ಮೂಲಕ ಮನೆಗೆ ಬಂದು ಸೇರುತ್ತದೆ. ಇದರರ್ಥ ಒಂದು ವೇಳೆ ನೀವು ಮೈಸೂರಿನವರಾಗಿದ್ದು ಬೆಂಗಳೂರಿನಲ್ಲಿ ಕೆಲಸ ಅಥವಾ ಓದುತ್ತಿದ್ದರೆ ನೀವು ಬೆಂಗಳೂರಿನಲ್ಲೇ ಹೊಸ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಅರ್ಜಿ ಸಲ್ಲಿಸಬಹುದು. ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಸಾರಿಗೆ ಇಲಾಖೆಯ ದೊಡ್ಡ ಉಪಕ್ರಮ. ಮಾಧ್ಯಮಗಳ ವರದಿಯನ್ನು ನಂಬುವುದಾದರೆ ಸಾರಿಗೆ ಇಲಾಖೆ ಭಾರಿ ಬದಲಾವಣೆಗೆ ಸಿದ್ಧತೆ ನಡೆಸಿದೆ. ಇದರಿಂದ ಅರ್ಜಿದಾರರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಲರ್ನರ್ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಅರ್ಜಿ ಸಲ್ಲಿಸುವ ಜನರು ಯಾವುದೇ ನಗರದಲ್ಲಿ ಉಳಿದಿದ್ದರೂ ಸಹ ಲರ್ನರ್ ಚಾಲನಾ ಪರವಾನಗಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇದರರ್ಥ ಒಂದು ವೇಳೆ ನೀವು ಮೈಸೂರಿನವರಾಗಿದ್ದು ಬೆಂಗಳೂರಿನಲ್ಲಿ ಕೆಲಸ ಅಥವಾ ಓದುತ್ತಿದ್ದಾರೆ, ನೀವು ಬೆಂಗಳೂರಿನಿಂದಲೇ ಹೊಸ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಅರ್ಜಿ ಸಲ್ಲಿಸಬಹುದು. ಅವರು ಚಾಲನಾ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಆನ್ಲೈನ್ ಮೂಲಕ ಪರೀಕ್ಷೆ ಕೊಟ್ಟರೆ ಸಾಕು. ಈ ಮೂಲಕ ಯಾವುದೇ ಆರ್ಟಿಒ ಕಚೇರಿಗೆ ಭೇಟಿ ನೀಡುವ ಅಗತ್ಯವಿಲ್ಲ. ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಏರಿರುವ ಹೊಸ ನಿಯಮಗಳೇನು? ಪ್ರಸ್ತುತ ವ್ಯವಸ್ಥೆಯ ಪ್ರಕಾರ ಕಲಿಕಾ ಪರವಾನಗಿಯನ್ನು ಎಲ್ಲಿಂದಲಾದರೂ ಮಾಡಬಹುದು. ಮುಖರಹಿತ ಸೌಲಭ್ಯವನ್ನು ಪರಿಚಯಿಸಿದ ನಂತರ ಅರ್ಜಿದಾರರು ಯಾವುದೇ ನಗರದಿಂದ ಮಾಡಿದ ಡಿಎಲ್ ಪಡೆಯಬಹುದು. ಅವರ ಆಧಾರ್ ಕಾರ್ಡ್ನಲ್ಲಿ ಬರೆದಿರುವ ವಿಳಾಸದ ಪ್ರಕಾರ ಡಿಎಲ್ ಅನ್ನು ರಚಿಸಲಾಗಿದೆ. ಆದಾಗ್ಯೂ ಈ ಸೌಲಭ್ಯವು ಶಾಶ್ವತ ಡ್ರೈವಿಂಗ್ ಲೈಸೆನ್ಸ್, ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಲಭ್ಯವಿಲ್ಲ. ಆನ್ಲೈನ್ ಅರ್ಜಿಯ ಸೌಲಭ್ಯವು ಎನ್ಐಸಿ ಸಾಫ್ಟ್ವೇರ್ನಲ್ಲಿ ಲಭ್ಯವಿದೆ. ಅರ್ಜಿಯ ನಂತರ ಶುಲ್ಕವನ್ನು ಸಹ ಠೇವಣಿ ಮಾಡಲಾಗುತ್ತದೆ. ಆದರೆ ಅರ್ಜಿದಾರರು ಡಿಎಲ್ ಪಡೆಯಲು ಆರ್ಟಿಒ ಕಚೇರಿಗೆ ಬಂದಾಗ ಅದನ್ನು ಹಿಂತಿರುಗಿಸಲಾಗುತ್ತದೆ. ಡಿಎಲ್ ಸಹ ಪಡೆಯಲು ಅರ್ಜಿದಾರರು ತಮ್ಮ ನಿಜವಾದ ವಿಳಾಸದ ನಗರದ ಆರ್ಟಿಒ ಕಚೇರಿಗೆ ಹೋಗಬೇಕು. ಜನರು ಯಾವುದೇ ಸಮಸ್ಯೆಯನ್ನು ಎದುರಿಸುವುದಿಲ್ಲ. ನೀವು ಇನ್ಮುಂದೆ ಯಾವುದೇ ರಾಜ್ಯ ಅಥವಾ ಜಿಲ್ಲೆಯಿಂದ ತಾತ್ಕಾಲಿಕ ವಿಳಾಸದೊಂದಿಗೆ ಗುರುತಿನ ಚೀಟಿ ಹೊಂದಿದ್ದರೂ ಹೆಚ್ಚಿನ ಸಂಖ್ಯೆಯ ಜನರು ಶಾಶ್ವತ ಡ್ರೈವಿಂಗ್ ಲೈಸೆನ್ಸ್, ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಜನರ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಾರಿಗೆ ಇಲಾಖೆ ಈ ದೊಡ್ಡ ಬದಲಾವಣೆಗೆ ಮುಂದಾಗಿದೆ. ಈ ಯೋಜನೆಯನ್ನು ಯಾವಾಗ ಮತ್ತು ಹೇಗೆ ಕಾರ್ಯಗತಗೊಳಿಸಲಾಗುತ್ತದೆ? ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಹಿರಂಗವಾಗಿಲ್ಲ.